ರೋಡು ಎಲ್ಲಿದ್ದು ಎಲ್ಲಿಗೆ ಐತಿ ಹೆಂಗೈತಿ ಏನು ಹುಲಿಗಿಲಿದ್ದ ಇಟ್ನಾ ಕ್ರಾಸ್ವರೆಗೆ ಸರ್ ಭಾಳ ಸಮಸ್ಯೆ ಐತೆ ಸರ್ ರೋಡ್. ಆದರೆ ಬಂದು ಮಂದಿ ಬಿದ್ದು ಎಲ್ಲ ಇದು ಮಾಡ್ತಾರೆ ಸರ್. ಯಾರು ಕ್ರಿಯೆ ತಗೊಳವಲ್ರು. ಮಂದಿ ಗಾಡಿ ಮಂದಿ ಅಡ್ಡಾಡ್ತಾರೆ. ಅಡ್ಡಾಡ್ತಾರೆ ಸರ್. ಮಂಗಳ ಶುಕ್ರವಾರ ಅಡ್ಡಾಡ್ತಾರೆ ಸರ್. ಭಾಳ ಅನುಕೂಲ ಇದಾಗಿದೆ ಸರ್. ಮಾಡಿಲ್ಲ ಸರ್. ಯಾವಾಗೊಂದಿಷ್ಟು ಪ್ಯಾಚ್ ವರ್ಕ್ ಏನು ಅದು ಮೊನ್ನೆ ಇದು ಆರತಿ ಉತ್ಸವ ಮಾಡಿದ್ರು ಸರ್. ಒಳ್ಳೆ ಇಲ್ಲೇ ಇಲ್ಲ ಸರ್. ದೇವಸ್ಥಾನದ ಮಂದಿ ಬರ್ತಾರೆ. ಬರ್ತಾರೆ ಸರ್. ಇಲ್ಲಿ MLA ಊರ ಹತ್ರ ಐತ್ರಿ ಸರ್. MLA ಇಲ್ಲೇ ಕೆ ರಾಘವೇಂದ್ರ ಹುಟ್ಟಿನಾಳ ಸರ್ ಇಲ್ಲೇ. ಹ್ಞೂ ಸರ್. ಅದನ್ನು ಮಾಡಿಲ್ಲ ಸರ್. ಆಗ್ಬೇಕಂತೀವಿ ಸರ್. ನಾವು ಆಗ್ಬೇಕು, ರೋಡ್ ಆಗ್ಬೇಕು ಸರ್. ಆಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಭಾಳ ಸಮಸ್ಯೆ ಐತೆ ರೀ. ಶ್ರವಣ್ ಕುಮಾರ್ ಅಂತ ಒಂದು ದಿನ ಕೂಡ ರೋಡ್ ಮಾಡ್ತಾ ಇಲ್ಲ. ಬರೀ ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತು ಅಷ್ಟೇ ಬೆಳೆ. ಮತ್ತೆ ಮಳೆ ಬರುತ್ತೆ, ಮತ್ತೆ ತೆಗ್ಗಾಗುತ್ತೆ. ಮಳೆ ಬರುತ್ತೆ, ಮತ್ತೆ ತೆಗ್ಗುತ್ತೆ ಸರ್. ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಕರ್ಕೊಂಬರೋದೇ ಈ ರೋಡಿಗೆ ಭಾಳ ತ್ರಾಸ ಆಗ್ಬಿಟ್ಟು ಸರ್. ಮಂದಿ ಎಷ್ಟು ಅಡ್ಡಾಡ್ತಾರೆ? ದಿನ ಅಡ್ಡಾಡ್ತಾರೆ ರೀ. ಯಾರು ಒಟ್ಟು ಮೈಗೆ ಹೆಚ್ಚಿನಲ್ರು ಒಬ್ರು ಕೇರ್ ಮಾಡ್ತಾ ಇಲ್ಲ. ಅಲ್ಲಿ MLA ಊರ ಹತ್ರ ಐತಿ ಐತ್ರಿ. ಒಟ್ಟು ಯಾರು ಕೇರೇ ಮಾಡ್ತಾ ಇಲ್ಲ ಅವ್ರು. ಬರೀ ಅವ್ರದ್ದೇ ಅವ್ರಿಗೆ ಆಗ್ಬಿಡತ್ತೆ ರೀ. ಯಾಕಂದ್ರೆ MLA ಊರ ಹತ್ರ ದೇವಸ್ಥಾನಕ್ಕೆ ಅಲ್ರಿ, ದೇವಸ್ಥಾನದ ಎಲ್ಲ ಬರ್ತದೆ. ದೇವಸ್ಥಾನ ಮೇನ್ ದಾರಿ ಇದೆ, ಕೊಪ್ಪಳಿಂದ ಬರೋದೇ ಇದೆ. ಹೌದಾ? ಇಲ್ಲಿ ಆಸ್ಪತ್ರೆಗೆ ಬರ್ಬೇಕು ಅಂದ್ರೂ ಕೂಡ ಈ ಮೊನ್ನೆ ಇಲ್ಲೇ ಇಬ್ಬರು ಬಿದ್ದಾರೆ ಪಾಪ. ಮುದಿಯರು ಒಬ್ರು ಬಿದ್ದಾರ ಪಾಪ. ಒಬ್ರು ವಯಸ್ಸಾದ್ರೆ ಅಣ್ಣ ಹುಡ್ರು ಬಿದ್ದಾರ. ಹುಡ್ರನ್ನ ದಿನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಭಾಳ ತ್ರಾಸು ಭಾಳ ಐತೆ. ಎಷ್ಟು ಕಿಲೋಮೀಟ್ರ್ ಐತಿ ಸರ್? ಇಲ್ಲಿಂದ ಪೂರ್ತಿ ಇಟ್ನಾಳಿಂದ ಏನು ರೋಡೇ ಸರಿ ಇಲ್ರಿ. ಆ ಲಾರಿ ಬರ್ತಲ್ರಿ, ಹೆಂಗೆ ಬೇಕು ಹಂಗೆ ಹೊಡ್ಕೊಂಬರೋದ, ಹೆಂಗೆ ಬೇಕು ಹಂಗೆ ಬರೋ ಪಂಪಾಪತಿ ರೀ. ಈಗಾಗಲೇ ಕಲ್ಯಾಣ ಪಥದಲ್ಲಿ 9 ರಸ್ತೆಗಳು ಪ್ರಾರಂಭ ಆಗ್ತಾ ಇದ್ವು. ಟೆಂಡರ್ ಆಗಿದೆ ಆಲ್ರೆಡಿ. ಈ ಮಳೆ ಯಥೇಚ್ಛವಾಗಿರೋದ್ರಿಂದ ಮಳೆಗಾಲದಲ್ಲಿ ನಾವೇ ಆ ಗುತ್ತಿಗೆದಾರರಿಗೆ ಈ ಡಾಂಬೋರ್ ನಿಲ್ಲೋದಿಲ್ಲ, ಬೇಡ ಅಂತಕ್ಕಂಥ ಮಾತು ಹೇಳಿದೆವು. ನಿಮಗೂ ಗೊತ್ತಿದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ಇದೇನಾಗುತ್ತೆ, ನಮ್ಮಲ್ಲಿ ವಿಂಡ್ ಫ್ಯಾನು ಮತ್ತು ಸೋಲಾರ್ ಇರೋದ್ರಿಂದ ನಮ್ಮ ಹಳ್ಳಿ ಕೆಪಾಸಿಟಿ ರೋಡ್ ಎಷ್ಟು, ಒಂದು 8-10 ಟನ್ನಿಂದು ಕೆಪಾಸಿಟಿ ಇರ್ತದೆ. 100 ಟನ್ ವೆಹಿಕಲ್ ಹೋಗ್ತಾ ಇದ್ದಾವೆ. ಸೊ ಅವ್ರಿಗೆ ನಾವು ಮನವಿ ಮಾಡಿದೆವು, ನೀವು ಎಲ್ಲಿ ರೋಡ್ ಬಳಕೆ ಮಾಡ್ತೀರಿ ಅಲ್ಲಿ ರೋಡು ರೆಸ್ಟೋರೇಷನ್ ಮಾಡಿಕೊಡ್ಬೇಕಂತೇಳಿ ಹೇಳಿದ್ದೇವೆ. ಸೊ ಈ ಮಳೆಗಾಲ ಮುಗಿದ ನಂತರ ಈಗ ನಮ್ಮ ತುಂಗಭದ್ರಾ ಡ್ಯಾಮ್ದು ಟೆಂಡರ್ ಕರೆದು 32 ಗೇಟ್ ರೆಡಿ ಮಾಡ್ಕೊಂಡು ಕೂತಿದ್ದೇವೆ. ಸೊ ಮಳೆ ನಿಂತ ನಂತರ ಎಲ್ಲ ರಸ್ತೆಗಳು ಬಹುತೇಕ ಅವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರು 50 ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ 37 ಕೋಟಿ ರಸ್ತೆ ಕೊಟ್ಟಿದ್ದೇವೆ. KKRDBನಲ್ಲಿ ಕೂಡ ಒಂದು 3-4 ರಸ್ತೆ ತೆಗೆದುಕೊಂಡಿದ್ದೇವೆ. ಸೊ ಈ ಮಳೆ ಇರೋದರಿಂದ ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಮೊನ್ನೆ ನಾನು ನೋಡ್ತಾ ಇದ್ದೆ, ನಿಮ್ಮ ಯಾವುದೋ TV ನಲ್ಲಿ ಈ ಬಾದರಬಂಡಿ ಹೊಸಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ನಾವು ಎಷ್ಟೇ ಈ ವೆಟ್ ಮಿಕ್ಸು ಇದನ್ನು ಹಾಕಿದರೂ ಕೂಡ ಮಳೆ ನಿಲ್ತಾ ಇಲ್ಲ. ಹಾಗಾಗಿ ಮಳೆಗೆ ನಿಂತ ನಂತರ ಎಲ್ಲ ರಸ್ತೆಗಳು ಕೂಡ ತೆಗೆದುಕೊಳ್ತೀವಿ. ಅದು ಎಲ್ಲ ರಸ್ತೆ ಈ ಮಳೆ ನಿಲ್ಬೇಕಲ್ಲ. ಈಗೇನು ಪ್ಯಾಚ್ ವರ್ಕ್ ಮಾಡ್ತೀವಿ ಅಷ್ಟೇ. ಮಳೆ ನಿಂತ ನಂತರ ಮಾಡಿಕೊಡ್ತೇವೆ. ಥ್ಯಾಂಕ್ ಯು.